ಡಿ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲ್ ರದ್ದುಗೊಳಿಸದಂತೆ ಸುಪ್ರೀಂಗೆ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಒಂದ್ ಕಡೆ ಮೊನ್ನೆ ವಿಚಾರಣೆ ಆದಂತ ಸಂದರ್ಭದಲ್ಲಿ ಸುಪ್ರೀಂ ಒಂದಷ್ಟು ಅಭಿಪ್ರಾಯಗಳನ್ನ ಹೊರಹಾಕಿತ್ತು. ಲಿಖಿತ ವಾದವನ್ನ ಮಂಡಿಸುವಂತೆ ಸುಪ್ರೀಂ ಕೋರ್ಟ್ ತಿಳಿಸಿತ್ತು. ಹೀಗಾಗಿ ದರ್ಶನ್ ಪರ ವಕೀಲರು ಸುಪ್ರೀಂಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟಿಗೆ ಆರೋಪಿ ಬಂಧನಕ್ಕೆ ಕಾರಣವನ್ನ ಸರಿಯಾಗಿ ಕೊಟ್ಟಿಲ್ಲ, ಬಂಧನಕ್ಕೆ ಕಾರಣ ನೀಡದಿರುವುದು ಕಾನೂನು ಉಲ್ಲಂಘನೆ, ದರ್ಶನ್ ಬೇಲ್ ರದ್ದುಪಡಿಸೋದು ಕಠಿಣ ಕ್ರಮ ಆಗುತ್ತೆ ಅನ್ನುವಂಥ ವಿಚಾರವನ್ನ ಅವರು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾಕಂತಂದ್ರೆ ಒಬ್ಬರನ್ನ ಬಂಧಿಸ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸೂಕ್ತ ಕಾರಣವನ್ನ ಕೊಡಬೇಕು. ಅದು ದರ್ಶನ್ ವಿಚಾರದಲ್ಲಿ ಆಗಿಲ್ಲ. ಬಟ್ ಸರ್ಕಾರಿ ಪರಿ ವಕೀಲರೇನಿದ್ದಾರೆ SPPಗಳು ಅವರು ಹೇಳುವಂಥ ವಿಚಾರ ಏನು ಅಂತಂದರೆ, ಅವರು ಜಾಮೀನು ತಗೊಂಡಿದ್ದು ಯಾವ ಕಾರಣಕ್ಕಾಗಿ, ಆರೋಗ್ಯದ ವಿಚಾರ ಹೇಳಿ, ಅವರಿಗೆ ಹೆಲ್ತ್ ಸರಿ ಇಲ್ಲ, ಸೊಂಟ ನೋವಿದೆ, ಹಾಗಾಗಿ ಬೇಲ್ ಕೊಡಬೇಕು ಅಂತೇಳಿ ಬೇಲ್ ಅಪ್ಲಿಕೇಶನ್ ಹಾಕ್ತಾರೆ. ಅದು ವಿಚಾರಣೆ ಆಗುತ್ತೆ. ಅನಂತರದಲ್ಲಿ ಅವರಿಗೆ ಒಂದಷ್ಟು ಷರತ್ತಿನ ಮೇಲೆ ಜಾಮೀನು ಮಂಜೂರಾಗುತ್ತೆ, ಹೊರಗಡೆ ಬರ್ತಾರೆ. ಬಟ್ ಆದರೆ ಅವರು ಶೂಟಿಂಗಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆರೋಗ್ಯ ಸರಿ ಇಲ್ಲ ಅಂತ ಅಂದಮೇಲೆ ಹೇಗೆ ಶೂಟಿಂಗಲ್ಲಿ ಭಾಗಿಯಾಗ್ತಾರೆ? ಅಲ್ಲೂ ಕೂಡ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಸುಳ್ಳು ವಿಚಾರ ಹೇಳಿದ್ದಾರೆ. ಕಿಡ್ನಾಪ್ನಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಯಾವುದೇ ರೀತಿಯಾದಂಥ ಸಾಕ್ಷಿಗಳಿಲ್ಲ, ಅಪಹರಣಕ್ಕೆ ದರ್ಶನ್ ಹೇಳಿದ್ರು ಎಂಬುದಕ್ಕೆ ಪುರಾವೆಗಳಿಲ್ಲ. ದರ್ಶನ್ ಮತ್ತೆ ಏತ್ರಿ ಪವನ್ ವಾಟ್ಸಾಪ್ ಸಂದೇಶ ವಿನಿಮಯ ಆಗಿಲ್ಲ. ಇನ್ನು ಸಾಕ್ಷಿಗಳಾದ ಕಿರಣ್, ಮಲ್ಲಿಕಾರ್ಜುನ್, ನರೇಂದ್ರ ಸಿಂಗು, ಸಾಕ್ಷಿಗಳ ಹೇಳಿಕೆಗಳ ವಿಶ್ವಾಸಾರ್ಹತೆ ಬಗ್ಗೆ ಅನುಮಾನ ಇದೆ. ಘಟನೆ ನಡೆದ 7 ದಿನ ಆ ನಂತರ ಕಿರಣ್ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸ ಆಗಿದೆ. 3 ಸೆಕೆಂಡ್ ವಿಡಿಯೋ ಇದೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಆದರೆ ವಿಡಿಯೋ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿಲ್ಲ. ಇದು ಬೇಲ್ ರದ್ದು ಮಾಡದಂತೆ ದರ್ಶನ್ ಪರ ವಕೀಲರು ಈ ರೀತಿಯಾದಂಥ ವಾದವನ್ನು ಸಲ್ಲಿಕೆ ಮಾಡಿದ್ದಾರೆ. ಕಿಡ್ನಾಪ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಅವ್ರದ್ದೇನು ಇನ್ವಾಲ್ವ್ಮೆಂಟ್ ಇಲ್ಲ. ಬಟ್ ಆದರೆ ಆತನನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬರಬೇಕು ಅಂತ ಸೂಚನೆ ಕೊಟ್ಟಿದ್ದೇ ದರ್ಶನ್. ನಟ ದರ್ಶನ್ ಅವರು ಆ ವಿಚಾರವನ್ನು ಹೇಳಿದ್ರು ಅಂತೇಳಿದ್ರೆ ಚರ್ಚೆ ಆಗಿತ್ತು. ಆದರೆ ಅದಕ್ಕೆ ಪುಷ್ಟಿ ನೀಡುವಂಥ ಯಾವುದೇ ಸಾಕ್ಷಿಗಳು ಇಲ್ಲ. ಒಂದು ವೇಳೆ ಸಾಕ್ಷಿಗಳಿದ್ರೆ ಆಮೇಲೆ ಈಗ ಸರ್ಕಾರ ಕೂಡ ಹೇಳ್ತಾ ಇತ್ತು 3 ಸೆಕೆಂಡ್ ವಿಡಿಯೋ ಇದೆ ಅಂತ. ಬಟ್ ಯಾಕೆ ಅದನ್ನು ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿಲ್ಲ?